ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಕ್ಕಳಿಗೆ ಕೇವಲ ಪುಸ್ತಕದ ಶಿಕ್ಷಣ ನೀಡಿದರೆ ಸಾಲದು, ಬದಲಿಗೆ ಶಿಕ್ಷಣದ ಮೂಲ ಅಡಿಪಾಯ ಭದ್ರವಾಗಬೇಕಿದೆ. ಇದೇ ಪರಿಕಲ್ಪನೆಯಡಿ ತುಮಕೂರಿನ ಪ್ರತಿಷ್ಠಿತ ಶ್ರೀ ಗುರುಕುಲ ಶಾಲೆಯಲ್ಲಿ ವಿಶಿಷ್ಟವಾದ ಮಾಂಟೆಸರಿ ಓಪನ್ ಹೌಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಾಕ್ಟಿಕಲ್ ಶಿಕ್ಷಣದ ಮಹತ್ವವನ್ನು ಪೋಷಕರಿಗೆ ಮನವರಿಕೆ ಮಾಡಿಕೊಟ್ಟ ಈ ಕಾರ್ಯಕ್ರಮದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಹೌದು, ತುಮಕೂರಿನ ಶ್ರೀ ಗುರುಕುಲ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಾಂಟೆಸರಿ ಓಪನ್ ಹೌಸ್ ಕಾರ್ಯಕ್ರಮ ಪೋಷಕರ ಕಣ್ಣು ತೆರೆಸುವಂತಿತ್ತು. ಸಾಂಪ್ರದಾಯಿಕ ಕಲಿಕೆಯಿಂದ ಹೊರಬಂದು ಮಾಂಟೆಸರಿ ಮೆಥಡಾಲಜಿ ಅಂದರೆ ಪ್ರಾಯೋಗಿಕ ಕಲಿಕೆ ಮಕ್ಕಳಿಗೆ ಎಷ್ಟು ಸಹಕಾರಿ ಎಂಬುದನ್ನು ಈ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಬಿಂಬಿಸಿತು. ಈ ಓಪನ್ ಹೌಸ್ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇ ಪೋಷಕರಿಗೆ ಮಾಂಟೆಸರಿ ಶಿಕ್ಷಣ ಪದ್ಧತಿಯ ಅರಿವನ್ನು ಮೂಡಿಸುವುದಾಗಿತ್ತು. ಮಕ್ಕಳು ಕೇವಲ ಬಾಯಿಪಾಠ ಮಾಡುವುದಕ್ಕಿಂತ ವಸ್ತುಗಳನ್ನು ಸ್ಪರ್ಶಿಸಿ ಅನುಭವಿಸಿ ಕಲಿಯುವುದು ಹೇಗೆ ಎಂಬುದನ್ನು ಪೋಷಕರು ಇಲ್ಲಿ ಪ್ರತ್ಯಕ್ಷವಾಗಿ ನೋಡುವ ಅವಕಾಶ ಸಿಕ್ಕಿತು. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದ ಪೋಷಕರು ಮಾತನಾಡಿ, ಸಾಮಾನ್ಯವಾಗಿ ಮಕ್ಕಳಿಗೆ ಹೋಂವರ್ಕ್ ಕೊಟ್ಟು ಓದಿಸುವುದೇ ಶಿಕ್ಷಣ ಅಂದುಕೊಂಡಿರುತ್ತೇವೆ. ಆದರೆ ಶ್ರೀ ಗುರುಕುಲ ಶಾಲೆಯ ಈ ಓಪನ್ ಹೌಸ್ ಕಾರ್ಯಕ್ರಮ ನೋಡಿದ ಮೇಲೆ ಗೊತ್ತಾಯಿತು ಮೂಲ ಅಡಿಪಾಯ ಎಷ್ಟು ಮುಖ್ಯ ಅಂತ. ಪ್ರಾಯೋಗಿಕವಾಗಿ ಕಲಿಸುವುದರಿಂದ ಮಕ್ಕಳ ಬುದ್ಧಿಶಕ್ತಿ ಹೇಗೆ ಬೆಳೆಯುತ್ತದೆ ಎಂಬುದನ್ನು ನಮಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಈ ವಿನೂತನ ಪ್ರಯತ್ನಕ್ಕೆ ಪೋಷಕರಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದ್ದು, ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಇದು ದಾರಿದೀಪವಾಗಿದೆ ಎಂದರು. ಸ್ಕೂಲಲ್ಲಿ ಇವತ್ತು ಎಕ್ಸ್ಪೋನ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸೊ ಪೇರೆಂಟ್ಸ್ಗಳೆಲ್ಲ ಇಲ್ಲಿ ಬಂದಿರೋದು ತುಂಬ ಖುಷಿ ಆಗುತ್ತೆ. ಇದೆಲ್ಲ ನೋಡ್ತಾ ಇದ್ರೆ ಮಕ್ಕಳು ಎಜುಕೇಷನ್ಗೆ ಇಲ್ಲಿ ತುಂಬ ಪ್ರಾಮುಖ್ಯತೆ ಸಿಗ್ತಾ ಇದೆ. ಹಾಗೆಯೇ ಕೂಡ ಇಲ್ಲಿ ಬಂದಿರೋ ಪೇರೆಂಟ್ಸ್ಗಳಲ್ಲೂ ತುಂಬ ಉತ್ಸಾಹ ಇದೆ ತಮ್ಮ ಮಕ್ಕಳ ಬಗ್ಗೆ. ಇದನ್ನೆಲ್ಲ ನೋಡ್ತಾ ಇದ್ದಾಗ ಆ ಮಕ್ಕಳಲ್ಲಿ ಏನೋ ಒಂದು ವಿಶೇಷತೆ, ಎಲ್ಲರಲ್ಲೂ ಪ್ರತಿಭೆ ಇರುತ್ತೆ. ಅದಿಲ್ಲಿ ಎಕ್ಸ್ಪೋ ಮಾಡೋದಕ್ಕೆ ತುಂಬ ಅವಕಾಶ ಇದೆ. ಸೊ ಶ್ರೀ ಗುರುಕುಲಲ್ಲಿ ಏನು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅವರೆಲ್ಲ ತುಂಬ ಅನುಕೂಲಕರವಾಗಿದೆ. ಇಲ್ಲಿ ಇವತ್ತಿಂದ ಏನು ಇವೆಂಟ್ ಅರೇಂಜ್ ಮಾಡಿದ್ದಾರೆ, ಭಾಳ ಖುಷಿ ಅನಿಸುತ್ತೆ. ನಾವು ಇಷ್ಟು ದಿವಸ ಮನೇಲಿದ್ದಾಗ ಅಂದ್ಕೋತಾ ಇದ್ವಿ, ಏನಪ್ಪ ಪೇರೆಂಟ್ಸ್ಗೆ ಪ್ರಾಜೆಕ್ಟ್ ಮಾಡಿಸ್ತಾರೆ ಇವರು, ನಮಗೇನು ನಮಗೆ ಕೆಲಸ ಕೊಡ್ತಾರೆ ಅಂತ ಅಂದಾಗ. ಬಟ್ ಇವತ್ತಿಲ್ಲಿ ನಾವೇ ಮಾಡಿದ್ರೂ ನಮಗೆ ಒಂದು ಖುಷಿ ಆಗುತ್ತೆ. ಎಲ್ಲ ಕಡೆ ಪ್ರಾಪರಾಗಿ ನಾವು ಏನು ಮಾಡಿದ್ದೀವಿ, ಮಕ್ಕಳು ಏನು ಮಾಡಿದ್ದಾರೆ, ಭಾಳ ಅಂದರೆ ಭಾಳ ಖುಷಿ ಆಯಿತು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ಮಕ್ಕಳು ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ. ಯಾವುದೇ ಮಕ್ಕಳನ್ನ ಕೇಳಿದ್ರೂ ಪ್ರತಿಯೊಬ್ಬರೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಮಾಡಿದ್ದೀವಿ, ನಾವು ಏನಕ್ಕೆ ಬಂದಿದ್ದೀವಿ, ಅವ್ರಿಗೇನು ಟಾಪಿಕ್ ಕೊಟ್ಟಿದ್ದಾರೆ. ಮತ್ತು ತುಂಬ ಮೇಯ್ನ್ ಇಲ್ಲಿ ನಾವು ಏನು ಅಬ್ಸರ್ವ್ ಮಾಡಬೇಕಂದ್ರೆ ಡಿಸಿಪ್ಲಿನು ಮತ್ತು ಕ್ಲೀನ್ಲಿನೆಸ್ಸು. ಮ್ಯಾಕ್ಸಿಮಮ್ ನಾವು ಯಾವುದೇ ಸ್ಕೂಲ್ಗೆ, ನಾನು ತುಂಬ ಸ್ಕೂಲ್ಗಳಿಗೆ ನೋಡಿದ್ದೀನಿ, ತುಂಬ ಹೈಪ್ ಇದು ಮಾಡ್ತಾರೆ. ಬಟ್ ಯಾವುದೇ ಸ್ಕೂಲಲ್ಲೂ ಇಷ್ಟು ನೀಟ್ನೆಸ್ಸು, ಇಷ್ಟು ಕ್ಲೀನ್ಲಿನೆಸ್ಸು ಮತ್ತು ಡಿಸಿಪ್ಲಿನ ನಾವು ನೋಡಿಲ್ಲ. ಮಕ್ಕಳು ಅಷ್ಟೇ ಮನೆಯಲ್ಲಿ, ಸ್ಕೂಲಿಗೆ ಬಂದಮೇಲೆ ತುಂಬ ಚೇಂಜ್ ಆಗಿದೆ. ಶ್ರೀ ಗುರುಕುಲ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ರಶ್ಮಿ ಮಧು ಜೈನ್ ಮಾತನಾಡಿ, ಈ ದಿನ ನಮ್ಮ ಶಾಲೆಯಲ್ಲಿ ಮಾಂಟೆಸರಿ ಓಪನ್ ಹೌಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಶಿಕ್ಷಣದ ಆರಂಭಿಕ ಹಂತದಲ್ಲಿ ಮಕ್ಕಳಿಗೆ ಬೇಸಿಕ್ ಫೌಂಡೇಶನ್ ಎಷ್ಟು ಮುಖ್ಯ ಎಂಬುದನ್ನು ಈ ಕಾರ್ಯಕ್ರಮ ಯಶಸ್ವಿಯಾಗಿ ತೋರಿಸಿಕೊಟ್ಟಿದೆ. ಇದರ ಜೊತೆಗೆ ಟೀಮ್ ವರ್ಕ್ ಮಕ್ಕಳ ಎಜುಕೇಶನ್ಗೆ ಎಷ್ಟು ಮುಖ್ಯ ಎನ್ನುವುದನ್ನು ಸಹ ತೋರಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಶಿಕ್ಷಕರು 8 ರಿಂದ 10 ದಿನ ಕೆಲಸ ಮಾಡಿರುವುದು ಖುಷಿ ತಂದಿದೆ. ಪೋಷಕರು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಖುಷಿಯಾಗಿದ್ದಾರೆ ಎಂದು ತಿಳಿಸಿದರು. ಒಂದು ಓಪನ್ ಹೌಸ್, ಮಾಂಟೆಸರಿ ಓಪನ್ ಹೌಸ್ನ ನಾವು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಏನು ಅಂತಂದರೆ, ಮಾಂಟೆಸರಿ ಮೆಥಡಾಲಜಿ ಅಂದರೆ ಪ್ರಾಕ್ಟಿಕಲ್ ವೇ ಆಫ್ ಟೀಚಿಂಗ್. ದಿಸ್ ಇಸ್ ದ ಮೇನ್ ಕಾನ್ಸೆಪ್ಟ್ ಆಫ್ ಮಾಂಟೆಸರಿ ಮೆಥಡಾಲಜಿ. ಈ ಒಂದು ಕಾನ್ಸೆಪ್ಟ್ನ ಪ್ಯಾರೆಂಟ್ಸಿಗೆ ನಾವು ತಿಳಿಸೋದಕ್ಕೆ ಇದೊಂದು ಅವಕಾಶ. ಅದಲ್ದಲೇ ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಮತ್ತು ಅದಲ್ಲದೆ ಫೌಂಡೇಶನ್ ಅಂದರೆ ಬೇಸಿಕ್ ಫೌಂಡೇಶನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಮಕ್ಕಳಿಗೆ ಅನ್ನೋದನ್ನು ನಾವು ಈಗಿನ ಒಂದು ಯಂಗ್ ಜನ್ರೇಷನ್ ಪೇರೆಂಟ್ಸಿಗೆ ಹೇಳಬೇಕು ಅನ್ನೋ ಒಂದು ಉದ್ದೇಶ. ಅದ್ರ ಜೊತೆಗೆ ಟೀಮ್ ವರ್ಕ್, ಶಾಲೆ ಮತ್ತು ಪೋಷಕರು ಇಬ್ಬರೂ ಒಂದು ಟೀಮ್ ವರ್ಕ್ ಮಾಡಿದ್ರೆ ಮಾತ್ರನೇ ಒಂದು ಮಗುವಿನ ಒಂದು ಎಜುಕೇಷನ್ನು ತುಂಬ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಗುರಿ ಮುಟ್ಟೋದಕ್ಕೆ ಸಾಧ್ಯ. ಸೊ ಈ ಒಂದು ಟೀಮ್ ವರ್ಕ್ ಅಂದರೆ ನಮ್ಮ ಗುರುಜಿಗಳೂ ಸಾಕಷ್ಟು ವರ್ಕ್ಗಳನ್ನ ಮಾಡಿ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಮಕ್ಕಳ ಒಂದು ವರ್ಕ್ ಆಗ್ಬೋದು, ಪೋಷಕರು ಸಹ ಕೆಲವೊಂದು ಮಕ್ಕಳನ್ನ ಪ್ರಿಪೇರ್ ಮಾಡಿ ಇಲ್ಲಿ ಒಂದು ಓಪನ್ ಹೌಸ್ಗೆ ಪ್ರಿಪೇರ್ ಮಾಡಿ ಕಳಿಸಿದ್ದಾರೆ. ಇದೆಲ್ಲದನ್ನು ಒಂದು ಸೇರಿದಾಗ ಬರೀ ಶಾಲೆದೇ ಅಷ್ಟೇ ಹೊಣೆ ಆಗಲ್ಲ, ಅಥವಾ ಬರೀ ಪೋಷಕರದೇ ಅಷ್ಟೇ ಹೊಣೆ ಆಗಲ್ಲ. ಇಬ್ಬರೂ ಸಹ ಸೇರಿ ನಾವು ಒಂದು ಮಕ್ಕಳಿಗೆ ಎಜುಕೇಷನ್ನ ನಾವು ಒಂದು ಹಾದಿಯಲ್ಲಿ ಹೋಗ್ತಾ ಇದ್ದಾಗ, ಸೊ ಇದು ತುಂಬಾ ಒಂದು ಒಳ್ಳೆ ಮಟ್ಟಕ್ಕೆ ಅದನ್ನು ನಾವು ತೊಗೊಂಡು ಹೋಗ್ಬೋದು ಅನ್ನೋ ಒಂದು ಉದ್ದೇಶದಲ್ಲಿ ಈ ಒಂದು ಓಪನ್ ಹೌಸ್ನ ಮಾಡ್ಕೊಂಡಿದ್ದೀವಿ. ಸಾಕಷ್ಟು ಪೇರೆಂಟ್ಸು
ಅಟೆಂಡ್ ಮಾಡಿ ಆಲ್ಮೋಸ್ಟ್ 100% ಅಂತಲೇ ಹೇಳ್ಬೋದು. 100% ಪೇರೆಂಟ್ಸು ಇದನ್ನು ಅಟೆಂಡ್ ಮಾಡಿ ಆ ಒಂದು ಮಕ್ಕಳ ಒಂದು ಮುದ್ದಾದ ಒಂದು ಮಾತುಗಳನ್ನ ಮತ್ತು ಅವ್ರು ಮಾಡಿರೋಂಥ ವರ್ಕ್ಗಳನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ನಮಗೆ ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಇದಕ್ಕೆ ಒಂದು ವರ್ಕ್ ಮಾಡೋದಕ್ಕೆ ನಮ್ಮ ಗುರೂಜೀಸು ಆಲ್ಮೋಸ್ಟ್ ಒಂದು 8 to 10 ಡೇಸಿಂದ ನಾವು ಇದಕ್ಕೆ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡ್ಕೊಂಡಿದ್ದೀವಿ. ಒಟ್ಟಿನಲ್ಲಿ ಶ್ರೀ ಗುರುಕುಲ ಶಾಲೆಯ ಈ ಮಾಂಟೆಸರಿ ಓಪನ್ ಹೌಸ್ ಕಾರ್ಯಕ್ರಮ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕುವಲ್ಲಿ ಯಶಸ್ವಿಯಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಗುರುಕುಲ ಶಾಲೆಯ ಚೇರ್ಮನ್ ಆದ ಮಧು ಜೈನ್, ಕಾರ್ಯದರ್ಶಿಗಳಾದ ರಶ್ಮಿ ಮಧು ಜೈನ್ ಮತ್ತು ಡೈರೆಕ್ಟರ್ ರಾಹುಲ್ ಬೆಳಗುಲಿ ಹಾಗೂ ಶಾಲೆಯ ಪ್ರಾಂಶುಪಾಲರಾದ ರೇಖಾ, ಶಾಲೆಯ ಎಲ್ಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಪೋಷಕರು ಹಾಜರಿದ್ದರು. ಕ್ಯಾಮರಾಮನ್ ಸುನಿಲ್ ಜೊತೆ ಚಿತ್ರ, ಪ್ರಗತಿ ಟಿವಿ, ತುಮಕೂರು.